ಅಲ್ಲಿ ಒಬ್ಬ ವೀರಭದ್ರಾಚಾರಿ ಅಂತೇಳಿ ಅದ್ಭುತವಾದಂಥ ಡ್ರೆಸ್ಸು ಮೇಕಪ್ ಮಾಡೋನು. ಅವ್ರದ್ದು ಹಾಕಿ ಸೀರೆ ಎಲ್ಲ ಉಡಿಸಿ ಎಲ್ಲ ಮಾಡಿ ಇಡೀ ಪೊಲೀಸು ಅವ್ರು ಹಿಡಿಕೆ ಆಗಲಿ ಹಿಡಿತೆ ಏನು ಮಾಡೋಕ್ಕಾಗಲ್ಲ. ಆನಂದರಾವ್ ಸರ್ಕಲ್ಲು ಅಲ್ಲಿ ಬಂದೆ. ಸುಮಾರು ಒಂದು 500 ಜನ ಪೊಲೀಸ್ ಇತ್ತು. ಅಲ್ಲಿ ಒಬ್ಬ ಸ್ಪೆಷಲ್ ಬ್ರಾಂಚ್ನವನು ಇವ್ರು ಇರಬೇಕು ಅಂತೇಳಿ ಅಲ್ಲಿ ಐಡೆಂಟಿಫೈ ಮಾಡ್ದ. ಸೀರೆ ಉಟ್ಕೊಂಡು ಹೋಗ್ಬಿಟ್ಟಿದ್ದೆ. ಗೊತ್ತಾಗುತ್ತೆ ಈಗ ಅವನು ಹಿಡಿದು ಬಿಡ್ತಾನೆ ಅಂತೇಳಿ ಸರ್ರಂತ ಹಿಡಿದು ಸೀರೆ ಅಂತ ಹೋಗಿ ಆ ಹೋಟ್ಲ ಗೋಡೆ ಆರಿ ಇದಕ್ಕೆ ಹೋಗ್ಬೇಕು. ಯಾವುದಕ್ಕೆ? ಸುಭಾಷ್ ಕೆರೆ, ಅವು ಸುಭಾಷ್ ನಗರ ಕೆರೆ, ಸುಭಾಷ್ ನಗರ ಈ ಬಸ್ ನಿಲ್ದಾಣದ ಕೆರೆ, ಅಲ್ಲಿಂದಲೇ ಹೋರಾಟ. ನಮ್ಮವರು ಅಲ್ಲಿ ಕಾವೇರಿ ಪೈಪ್ನೊಳಗಿದ್ರು. ನಿಮ್ಗೆ ಹೇಳೋದಾದರೆ ಆವತ್ತಿನ ಚಳುವಳಿ, ಆವತ್ತು ನಡೆದಂಥ ಹೋರಾಟ, ಆವತ್ತಿನ ಜನ, ಆ ಪ್ರೀತಿ ಅಭಿಮಾನ ಕುಡಿದ್ರು. ಹಿಡಿಯಕ್ಕಾಗಲಿಲ್ಲ ಪೊಲೀಸರಿಗೆ, ನಿಮ್ಮನ್ನು ಹಿಡಿಯಕ್ಕಾಗಲಿಲ್ಲ. ಆಗಲಿಲ್ಲ. ಆಮೇಲೆ ಹಿಡಿದ್ರು. ನಾನು ಮೇಲಕ್ಕೆ ಎತ್ತಿ ಆ ಕಡೆ ಓಡ್ಬೇಕ ಒಂದು ಕಾಲು ಹಿಡಿದ್ರು. ರಾಜಮಹಲ ಹೋಟ್ಲ್ ಅಂತ ಬರುತ್ತೆ, ಅಲ್ಲಿ ಅರೆಸ್ಟ್, ಯು ಆರ್ ಅಂಡರ್ ಅರೆಸ್ಟ್ ಅಂತ ಭಾಳ ನಡೆದೋಗಿದೆ. ಭಾಳ ಚಳವಳಿಗಳು ಬೇಕಾದ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಹಲವು ವಿಚಾರಗಳನ್ನ ನಮ್ಮ ಜೊತೆಗೆ ತಿಳಿಸ್ಕೊಟ್ರಿ. ಚಳವಳಿ ಹೇಗೆ ಮಾಡಿದ್ರಿ, ಚಳವಳಿ ಜೀವನ ಆರಂಭ ಹೇಗಾಯಿತು, ರಾಜಕೀಯದಲ್ಲಿ ಪದವಿ ತ್ಯಾಗ ಮಾಡಿದ್ವಿ, ಇತ್ಯಾದಿ ವಿಚಾರಗಳನ್ನು ತಿಳಿಸ್ಕೊಟ್ರಿ. ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಚಳವಳಿ ವಿಚಾರಗಳ ಬಗ್ಗೆ ಹಲವು ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಭಾಳ ಸಂತೋಷ. ನಗರದಲ್ಲಿ ಇಂದು ವಟಾಳ್ ನಾಗರಾಜ್ ಭಾಷಣ, ಮೈಸೂರು ಬ್ಯಾಂಕ್ ಸರ್ಕಲ್ಲಿ. ಬರೀ ನಗರದಲ್ಲಿ ಇಂದು ಆ ಜಾಹೀರಾತು ಬೇಕಾಗಿಲ್ಲ, ತಮಟೆ ಹೊಡಿಬೇಕಾಗಿಲ್ಲ. ವಟಾಳ್ ನಾಗರಾಜ್ ಭಾಷಣ ಅಂದರೆ ಕಡಿಮೆ 5,000 ಜನ, ಕಡಿಮೆ ಆವತ್ತಿನ ಜನಸಂಖ್ಯೆಯಲ್ಲಿ ಕಡಿಮೆ 50,000 ಜನ. ಬೀದಿಯಲ್ಲಿ ಚಳವಳಿ ಮಾಡಿದ್ದೀವಿ, ರಸ್ತೆಯಲ್ಲಿ ಚಳವಳಿ ಮಾಡಿದ್ದೀವಿ. ಯಾವರಿಂದ ಆರಂಭ ಆಗಿತ್ತು ಸರ್ ಇದು ಹೋರಾಟ? ಇದು ನಿಮ್ಗೆ ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆರಂಭ ಅನ್ನೋದು 59 ಇಟ್ಕೋಬೋದು, 1959 ಇಟ್ಕೋಬೋದು. ಬೆಂಗಳೂರಿಂದಾನೇ ಶುರುವಾಯ್ತಾ? ಬೆಂಗಳೂರೇ. ಇಲ್ಲಿ ಆವಾಗ ಈ ನಮ್ಮ ಚಲನಚಿತ್ರ ನಟರುಗಳಿಗೆ ಎಲ್ಲ ಅಲ್ಲಿದ್ದರು. ಇಲ್ಲಿ ಮದ್ರಾಸ್ನಲ್ಲಿ ಎಲ್ಲ ನಟರು ಮದ್ರಾಸ್ಲಿದ್ದು, ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲ. ಮದ್ರಾಸ್ಲೇ ತಯಾರಾಗ್ತಿತ್ತು ಕನ್ನಡ ಚಿತ್ರಗಳು. ಭಾಳ ಅದೊಂದು ದೊಡ್ಡ ಇತಿಹಾಸ, ಕನ್ನಡ ಚಿತ್ರರಂಗದ್ದೇ ಇತಿಹಾಸ. ಕನ್ನಡ ಚಿತ್ರರಂಗಕ್ಕೆ ನಾನು ಮಾಡಿರೋಷ್ಟು ಕೆಲಸ ಇನ್ಯಾರೂ ಮಾಡೋಕ್ಕಾಗಿಲ್ಲ, ಎಲ್ಲ ಮಾಡಿದ್ದೀನಿ. ಮದ್ರಾಸ್ನಿಂದ ನಾವು ಆವಾಗ ಒಂದು ಸಾರಿ ಇದು ಫಿಲಮ್ ಇಲ್ಲ, ರಾ ಫಿಲಮ್ ಶೂಟಿಂಗ್ಗೆ, ಚಿತ್ರ ತೆಗೆಯೋಕ್ಕೆ. ಆವಾಗ ನಮ್ಮ ಕನ್ನಡ ನಟರೆಲ್ಲ, ಕನ್ನಡ ಇದೆಲ್ಲ ಸ್ವಲ್ಪ ಅಲ್ಲಿ ಇವ್ರಿಗೇನು ಶೂಟಿಂಗ್ ಏನಿಲ್ಲ ಅಂದ್ಬಿಟ್ಟು ಎಲ್ಲರನ್ನೂ ಬೆಂಗಳೂರಿಗೆ ಮೊದಲು ಕರ್ಕೊಂಡು ಬಂದು ಇಲ್ಲಿ ನಾಟಕಗಳು ಆಡಿಸ್ತೋ. ಆವಾಗ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಜಿ ವಿ ಅಯ್ಯರ್, ಇದು 100 ಇವರೆಲ್ಲ ಬಂದು. ಆಗ ಟೌನ್ ಹಾಲ್ ನಾಟಕ, ಗಾಂಧಿನಗರದಲ್ಲಿ ಗುಬ್ಬಿ ಕಂಪ್ನಿ ಅಂತಿತ್ತು, ಗುಬ್ಬಿ ವೀರಣ್ಣ. ಭಾರಿ ರಂಗಭೂಮಿಯಲ್ಲಿ ಅದ್ಭುತವಾದಂಥ ಗುಬ್ಬಿ ವೀರಣ್ಣವರು. ಗುಬ್ಬಿ ವೀರಣ್ಣ ಆ ಕಾಲದಲ್ಲಿ ಗುಬ್ಬಿ ಕಂಪ್ನಿ ಅಂತಲೇ ಅದರ ಹೆಸರು, ಗುಬ್ಬಿ ಕಂಪ್ನಿ. ಅಲ್ಲಿ ನಾಟಕ ಆಡಿಸ್ತೋ, ಎಲ್ಲ ಕಡೆ ನಾಟಕ ಆಡಿಸ್ತೋ. ಆ ಕಾಲದಲ್ಲಿ ಏನು ನಾಟಕಗಳು ಅಂದರೆ ಸಿಕ್ಕಾಪಟ್ಟೆ ನಾಟಕ, ಜನ ಬರೋರು ಎಲ್ಲ ಸಿನಿಮಾ ನಟರುಗಳು ಇದ್ರಲ್ಲೇ ಅರ್ಥ. ಅಲ್ಲಿಂದ ಶುರು ಮಾಡಿದೋ ನಾವು. ನನ್ನ ಜೊತೆಯಲ್ಲಿ ಪಾಪ ನರಸಿಂಹರಾಜು ಅವರ ಬಂಧು ಬಳಗ ಎಲ್ಲ ನನ್ನ ಜೊತೆಲಿರೋರು ಭಾಳ ಎಲ್ಲ ಪ್ರೀತಿಯಿಂದ ಏನು ಕರೆದು ಊರೆಲ್ಲ ಅವ್ರನ್ನ ನಾಟಕ ಆಡಿಸಿ ಅವರಿಗೆ ಒಂದಷ್ಟು ಹಣ ಸಂಪಾದನೆ ಮಾಡ್ಕೊಳಕ್ಕೆ ಆ ಕಾಲದಲ್ಲಿ ಅವರು ಒಂದು ಚಿತ್ರ ತೆಗೆದರು, ಕಂಠೀರವ, ರಣಧೀರ ಕಂಠೀರವ ಅಂತ. ಆ ಕಾಲದಲ್ಲಿ ಚಿತ್ರ
ಅದಕ್ಕೆ ಥಿಯೇಟ್ರೇ ಇರಲಿಲ್ಲ. ಹ್ಮ್ ನಾನೇ ಥಿಯೇಟ್ರ್ ಕೊಡಿಸ್ಬೇಕಾಯ್ತು ಅವ್ರಿಗೆ. ಹ್ಮ್ ರಾಜ್ಕುಮಾರ್ ಅವರ ಗುಂಪಿಗೆ ಅವರು ಕಲಾ ಸಂಘ ಅಂತ ಮಾಡ್ಕೊಂಡು ರಾಜ್ಕುಮಾರ್ ಮತ್ತು ನರಸಿಂಹರಾಜ್, ಬಾಲಕೃಷ್ಣ, ಜಿ ವಿ ಅಯ್ಯರ್ ಇವ್ರು 4 ಜನ ಚಾಂಪಿಯನ್ಸ್. ಆವಾಗ ಹ್ಮ್ ಭಾಳ ತಮಿಳ್ನಾಡು ಭಾಳ ಮದ್ರಾಸ್ ಭಾಳ ಜನ ಹೋದ್ರು ಬಿಡಿ, ಬೇಕಾದದೇನು ಈ 3 ಕುಮಾರಗಳು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಎಲ್ಲ ರಾಜ್ಕುಮಾರ್. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರೆಲ್ಲರೂ ನನ್ನ ಆತ್ಮೀಯರೇ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್. ಪಂತ್ಲು, ಹುಣಸೂರು ಕೃಷ್ಣಮೂರ್ತಿ, ಜೀವೆ, ಏನು ಇಡೀ ಒಂದು ದೊಡ್ಡದು. ಅವರೆಲ್ಲರೂ ಕರ್ನಾಟಕ ಬರಬೇಕು ಅಂತ ಹೇಳಿ ಆವತ್ತಿನಿಂದಲೂ ಒಂದು ರೀತಿ ಕನ್ನಡಕ್ಕೆ ಶುರುವಾಯಿತು. ಸೊ ಚಳುವಳಿ ಶುರುವಾದ್ದು 60-61ರಲ್ಲಿ ಶುರುವಾಗುತ್ತೆ ಚಳವಳಿ. ಇದೇ ಕನ್ನಡ ಚಿತ್ರೋದ್ಯಮಕ್ಕಾಗಿಯೇ ಆರಂಭ ಆದ ಚಳವಳಿ. ಕನ್ನಡ ಚಿತ್ರೋದ್ಯಮದ ಜೊತೆಗೆ ಇದು ಬಂತು. ಹಾ. ನಮ್ಮ ಕನ್ನಡ ನಾಮಫಲಕಗಳಾಗಬೇಕು, ಅದೇ. ಕನ್ನಡ ಇದ್ಬೇಕು ಅಂತೇಳಿ. ಹ್ಮ್ ಆಮೇಲೆ ಕನ್ನಡ ಚಿತ್ರ ಹಾಕಬೇಕು ಅಂತ ಚಿತ್ರಮಂದಿರಗಳ ಮುಂದೆ ಹ್ಮ್ ಭಾರೀ ಹೋರಾಟಗಳು. ಆವಾಗ ಕನ್ನಡ ಚಿತ್ರಮಂದಿರ ಭರ್ತಿ ಆಗಿದೆ ಅಂತೇಳಿ ಆಗ್ತಿರಲಿಲ್ಲ. ಕಾರಣ ಏನು ಅಂದರೆ ಜನ ಬರ್ತಿರಲಿಲ್ಲ. ಬರ್ತಿರ್ಲಿಲ್ಲ. ಆವಾಗ ನಮ್ಮ ಚಳುವಳಿಗಾರರು ಬೇರೆ ಬೇರೆ ಇವರೆಲ್ಲರೂ ಅವರೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಭರ್ತಿ ಆಗಿದೆ ಅಂತ ಹಾಕ್ರಿ, ಚಿತ್ರಮಂದಿರ ಭರ್ತಿ ಆಗಿದೆ ಅಂತ ಆಗ್ತಾಯಿತ್ತು ಆ ಕಾಲದಲ್ಲಿ. ಅಷ್ಟು ಕನ್ನಡದ ಬಗ್ಗೆ ಹುಚ್ಚು ಅದ್ಭುತವಾಗಿತ್ತು. ಈ ಅವತ್ತಿದ್ದ ಅಂತ ಆ ಹುಚ್ಚು ನಾನೆಂದು ಇನ್ನೊಂದು ಸಾರಿ ನಾವು ನೋಡ್ತೀವಿ ಅಂತ ಆಗದೆ ಅಂತ ಅದ್ಭುತವಾಗಿ. ಆ ಸಂದರ್ಭದಲ್ಲಿ ಇದು ಕೆಂಪೇಗೌಡ ರಸ್ತೆಯಲ್ಲಿ ಭಾಳ ಥಿಯೇಟ್ರ್ಗಳಿದ್ದವು. ಹ್ಮ್ ಕೆಂಪೇಗೌಡ ಥಿಯೇಟ್ರ್ ಅಂತಲೇ ಇತ್ತು. ಅದನ್ನು ಹೊಡೆದಾಕಿ ಈಗ ಮಹಲ್ ಆಗಿದೆ. ಆಮೇಲೆ ಈಗಿರೋದು ಸ್ಟೇಟ್ ಹೊಂಡಿದೆ. ಅಲ್ಲಿ ಅಲಂಕಾರ ಇತ್ತು, ಅದನ್ನು ತೆಗೆದರು. ಅಲಂಕಾರ ಅವಾಗ ಅಲಂಕಾರ ಟಾಕೀಸ್, ಅಲ್ಲಿ ಹಿಂದಿ ಫಿಲಮ್ ಹಾಕಿದರು. ನಾವು ಮೆರವಣಿಗೆ ಹೋಗಿ ನುಗ್ಗಿ ತೆಗಿಬೇಕು ಹಿಂದಿ ಫಿಲಮ್, ಕನ್ನಡ ಹಾಕ್ಬೇಕು. ಗಲಾಟೆ 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 ಸಿಕ್ಕಾಬಿಟ್ಟಾಯಿತು, ಬೆಂಕಿ ಇಟ್ಟು ಎಲ್ಲ ಆಯಿತು. ಆವಾಗ ಹ್ಮ್ ಅದಾದ ನನ್ನನ್ನು ಬಂಧನ ಮಾಡಿದ್ರು. ಒಬ್ಬ ಲೂಯಿಸ್ ಅಂತೇಳಿ ಅವತ್ತು ಅಧಿಕಾರಿ, ಅವರು SP ಅವತ್ತು ಇನ್ನೂ ಕಮಿಷನರ್ ಆಗಿರಲಿಲ್ಲ, SP ಗ್ರೇಡ್ ಬೆಂಗಳೂರು. ಅರೆಸ್ಟ್ ಮಾಡಿ ನನಗೆ ಬೂಡ್ಸ್ನೇಟ್ ಹೊಡೆದ್ರು ಅವರು. ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ, ಒಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮೂಲೆಗೆ ಬರುತ್ತೆ. ನಾನು ಅದೇ ಬೂಡ್ಸ್ನೇಟಲ್ಲ, ಬಂದೂಕು ದೇಟ್ ಬಿದ್ದರೂ ನನ್ನ ರಕ್ತ ಕನ್ನಡ. ಆಮೇಲೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಬಿಟ್ಟು ನಮಗೂ ಅವ್ರಿಗೂ ಭಾರಿ ನಡೀತು. ಬೂಡ್ಸ್ನೇಟ್ ಹೊಡೆದಾಯಿತು. ಭಾರಿ ಅದರ ಬಗ್ಗೆ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಆಯಿತು. ಆಮೇಲೆ ಶಾಸನಸಭೆಯಲ್ಲಿ ಚರ್ಚೆ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, MV ರಾಮರಾವ್ ಹೋಮ್ ಮಿನಿಸ್ಟರ್, ಭಾರಿ ಚರ್ಚೆಯಾಗಿ ಕನ್ನಡದ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೇಲೆ ನೀವು ಬೂಡ್ಸ್ ಹೊಡಿತಕ್ಕಂಥ ಸರಿಯಲ್ಲ ಅಂಥೇಳಿ ಇಡೀ ಸದನಕ್ಕೆ ಅವರು ಉತ್ತರ ಕೊಡ್ತಾರೆ. ನಾನು ಇವತ್ತೇ ಈ ಅಧಿಕಾರಿಯನ್ನು ಕರ್ನಾಟಕ ಸೇವೆಯಿಂದ ಡೆಲ್ಲಿಗೆ ಕೊಡ್ತಾಯಿದ್ದೀನಿ, ಇದು ಭಾಳ ಅನ್ಯಾಯ ಮಾಡುವ ತಕ್ಷಣ ತಗೊಬಿಟ್ಟು ತೀರ್ಮಾನ. ಪಾಪ ಭಾಳ ದೊಡ್ಡ ಹೆಸ್ರಿಗೆ ಏನು ಆ ಜನ ಅಂದ್ರೇನು, ಆವತ್ತಿನ ರಾಜಕಾರಣ ಜನ ಅಂಥ ಅಪರೂಪ. ಇವೆಲ್ಲ ನಾವು ನೋಡಿರೋದೇ ಒಂದು ಸೌಭಾಗ್ಯ, ಪುಣ್ಯ, ಜೊತೆಲಿರೋದೇ ಒಂದು ಅದ್ಭುತ. ಸೊ ಆ ರೀತಿ ನಿಮ್ಮ ಜರ್ನಿ ಶುರುವಾಯಿತು. ಈಗ ಈ ಚಳವಳಿ ಹೋರಾಟದಕ್ಕಿಂತ ಮುಂಚೆ ವಾಟಾಳ್ ನಾಗರಾಜ್ ಅವರು ಏನ್ ಮಾಡ್ಕೊಂಡಿದ್ರು, ಏನ್ ಮಾಡ್ತಾ ಇದ್ರಿ? ಏನೂ ಮಾಡ್ಕೊಂಡಿರಲಿಲ್ಲ, ಇದ್ದೆ. ಅದು ಅಲ್ಲಿ ಸುಮಾರು ನಾನು ಚಳುವಳಿ ಬಂದದ್ದು ಒಂದು ನನಗೆ 15-16 ವರ್ಷ ಇರ್ಬೋದು. ಅಲ್ಲಿ ಇದರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಅಲ್ಲಿ ರೂಮ್ನಲ್ಲಿದ್ದೆ. ಎಲ್ಲಿ ಅಂದರೆ ಸರ್ಪಭೂಷಣ ಮಠ ಅಂತ ಬರುತ್ತೆ. ಅಲ್ಲಿ ಭಾಳ ಐತಿಹಾಸಿಕವಾದಂಥ ಮಠ, ಅದ್ಭುತವಾದಂಥ ಓಂಕಾರೇಶ್ವರ. ಓದ್ತಾ ಇದ್ರಾ ಅಥವಾ ಹೆಂಗೆ? ಇದ್ದೆ ಓದ್ತಿದ್ದೆ. ಓದ್ತಾ ಇದ್ರ, ಕೆಲಸ ಮಾಡ್ತಾ ಇದ್ರ? ಇಲ್ಲ, ಕೆಲಸ ಎಲ್ಲೂ ಮಾಡಿಲ್ಲ. ಇದೇ ಕೆಲಸ, ಕನ್ನಡವೇ ಕೆಲಸ, ಇನ್ಯಾವ ಕೆಲಸ ಎಲ್ಲೂ ಅಂಥ
ಹೋಗೇ ಇಲ್ಲ, ಅದು ಪ್ರಶ್ನೆನೇ ಇಲ್ಲ. ಎಲ್ಲೂ ನಮ್ಮ ಮನೆಯಲ್ಲೂ ಕೆಲಸ ಮಾಡಿಲ್ಲ. ಅಯ್ಯೋ, ಕೆಲಸದ ಪ್ರಶ್ನೆನೇ ಇಲ್ಲ. ಹೋರಾಟವೇ ಕೆಲಸ, ಚಳುವಳಿನೇ ಕೆಲಸ. ಬೆಳಗ್ಗೆ ಎದ್ರೆ ಏನು ನಿಮ್ಮದು ಚಳುವಳಿ, ಅದೇ ಕೆಲಸ.